ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ತೆಗ್ದಿಲ್ವ ಇವನು ಎಷ್ಟು ಕಡೆ ಬರ್ತಾರೆ ಗೊತ್ತಿಲ್ಲ. ಏನು ಸವಾಸ ಒಂದು ಬಿಟ್ರೆ ಒಂದು ತೊಂದರೆಗಳು ನಮ್ಗೆ. ಬರ್ತೀನಿ, ಅದೇ ಹೇಳ್ದೆ ಅವ್ರಿಗೆ ಅಂಗಡಿ ತೆಗ್ದಿಲ್ಲ. ಬಂದೆ 5 ನಿಮಿಷ ಹೋಗಪ್ಪ. ಎಲ್ಲ ತಲೆ ತಿಂತಾರೆ ನಮಗೆ. ಸ್ವಲ್ಪ ಜರಗಡೆ ಹಾಕಿ ಸ್ವಲ್ಪ. ಎಲ್ಲ ತಲೆ ತಿನ್ನೋದು ಒಟ್ಟು, ಫೋನ್ ಮಾಡೋದು ತಲೆ ತಿನ್ನೋದು ಒಟ್ಟು. ಅಯ್ಯೋ ದೇವ್ರೆ, ಈಗ ಹೊಸ ವರ್ಷ ಆದ್ಮೇಲೆ ನಂಗೆ ದೇವ್ರು ಕಂಡುಬಿಟ್ಬಿಟ್ಟವನೆ. ಏನು ಮಾಡ್ತೀರಾ, 5-6 ವರ್ಷ ಎಷ್ಟು ತೊಂದರೆ ಆಗಿತ್ತಂದ್ರೆ ಹೇಳಕ್ಕೆ ಹೋಗ್ಬಾರ್ದು. 5 ಜನ ಹಾಕೊಂಡಿರು ನನಗೆ. ಅವ್ರದ್ದು ಮದುವೆ ಮಾಡೋರ್ಗು ನನಗೆ ಮದುವೆ ಮಾಡ್ಸಲ್ಲ ಅಂದ್ಬಿಟ್ಟವ್ರೆ ಮನೆ ಒಳಗಡೆ. ನಮ್ಮ ಅಪ್ಪ ಎಲ್ಲ ತೀರ್ಕೊಂಡ್ಬಿಟ್ರು. ಎಲ್ಲ ಜವಾಬ್ದಾರಿ ನನಗೆ ಬಂದ್ಬಿಟ್ಟೈತೆ. ಆಸ್ತಿ ಐತೆ, ಚೆನ್ನಾಗೈತೆ, ಆಸ್ತಿ ಗೀಸ್ತಿ ಎಲ್ಲ ಐತೆ. ಈಗ ನೋಡಿ 3 ಜನ ಹಾಕೊಂಡಿರೋದು ಮದುವೆ ಫಿಕ್ಸ್ ಆಯಿತು ಎಲ್ಲರಿಗೂ. ಈಗ ಎಲ್ಲ ಫರ್ನಿಚರ್ ಸೋಫಾ ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಎಲ್ಲ ಮದುವೆ ಗಂಡ ಕೊಡ್ಬೇಕಲ್ಲ, ಮದುವೆಗೆಲ್ಲ ಮಾಡಿಸಿ ಎಲ್ಲ ಹೇಳಿದ್ದೀನಿ ಎಲ್ಲರಿಗೂ. 6-6 ಲಕ್ಷ ರೂಪಾಯಿ ಮದುವೆದು ಅವರೇ ಮಾಡ್ಕೊಳ್ಳಿ. ಒಂದೊಂದು ಸೋಫಾ ಸೆಟ್ಟು, ಒಂದು ಕಬೋರ್ಡು, ಒಂದು ಫ್ರಿಜ್ಜು, ಒಂದು ಟಿವಿ, ಚಿಕ್ಕದು ಪೋರ್ಟಬಲ್ ಟಿವಿ. ಇನ್ನೂ 2 ಅಕ್ಕ ಅವರ ಇವಾಗ. ಈಗ ಇನ್ನೊಂದು ಇವತ್ತು ಮಾತುಕತೆ ಆಗೈತೆ. 2024 ಒಳಗಡೆ ನಾವು ಮದುವೆ ಮಾಡಲೇಬೇಕು, ಇಲ್ಲಾಂದ್ರೆ ನನಗೆ ದೋಷ ಐತೆ, ನನಗೆ ಮದುವೆ ಆಗಲ್ಲ. ಕೊನೆಯವ್ರಿಗೂ ಹಂಗೆ ಇರ್ಬೇಕಾಯ್ತೈತೆ. ಹಂಗಾಗ್ಬಿಟ್ಟೈತೆ. ಈಗ ಇನ್ನೊಬ್ಳು ಅಕ್ಕನಿಗೆ ನಾನು ಗಂಡು ಹುಡುಕ್ತಾ ಇದ್ದೀನಿ ಇವಾಗ. ಯಾರು ಅವ್ರ ನಿಮ್ಮ ಕಡೆ ಯಾರಾದರೂ ಪರವಾಗಿಲ್ಲ, 2ನೇವನಾದರೂ ಪರವಾಗಿಲ್ಲ, ಒಂದು ಮದುವೆ ಆಗಿದ್ರು ಪರವಾಗಿಲ್ಲ. 6 ಲಕ್ಷ ರೂಪಾಯಿ ಕೊಡ್ತೀನಿ. 6 ಲಕ್ಷ ರೂಪಾಯಿ, ಒಂದು ಕಬೋರ್ಡು, ಒಂದು ಫ್ರಿಜ್ಜು, ಒಂದು ಟಿವಿ, ಒಂದು ಮಂಚ, ಹಾಸಿಗೆ, 2 ದಿಂಬು. ಯಾರನವ್ರ ನಿಮ್ಮ ಕಡೆ? ಅಲ್ಲ ಯಾರಿದ್ರು ಪರವಾಗಿಲ್ಲ. ನಿಮ್ಮ ಮದುವೆ ಆಗ್ಬಿಡೋದಾ? ಆಗಿಲ್ವ ಇನ್ನೂ? ಒಳ್ಳೇದಾಯ್ತು. ಅಲ್ಲ ಆಯ್ತೀರಾ? ನಮ್ಮ ಅಕ್ಕನ ತೋರಿಸ್ತೀನಿ ನಾನು. 6 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಕೊಡ್ತೀನಿ. ಅಲ್ಲ ನೋಡಬೇಕು, ಚೆನ್ನಾಗವಳೆ, ಬೆಳ್ಳಗವಳೆ, ಮನೆಗೆ ಬಂದು ನೋಡಬೇಕು. ನನಗೇನಿಲ್ಲ, ನನಗೆ ಒಟ್ಟಿಗೆ 2024 ನಾಳೆ ಹೊಸ ವರ್ಷದೊಳಗಡೆ ನಾನು ಮದುವೆ ಮಾಡ್ಬೇಕು. ಅವಳಿಗೆ ದೋಷ ಐತೆ, ಅಷ್ಟೊಳಗೆ ಆಗ್ಬಿಟ್ರೆ ಸಾಕು. ಮದುವೆ ಆಗಿಲ್ಲ ತಾನೆ? ಗ್ಯಾರಂಟಿ ಪಕ್ಕನಾ? ಗ್ಯಾರಂಟಿನಾ? ಯಾವ ಕನ್ನಡ ಬರುತ್ತೆ ಮಾತಾಡೋಕ್ಕೆ? ಹಾಂ. ಅವಳಿಗೆ ಏನು ಗೊತ್ತಾ, ಸಂಗೀತ ಕ್ಲಾಸ್ಗೆ ಹೋಗ್ತಾಳೆ, ತುಂಬ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ ಅವಳು. ಈಗ ಅವಳಿಗೆ 28 ವರ್ಷ. ಅವಳಿಗೆ ಇನ್ನು 2 ವರ್ಷ ಹೋಗ್ಬಿಟ್ರೆ 30 ವರ್ಷ ಆದರೆ ಯಾರೂ ಮದುವೆ ಆಗಲ್ಲ. ಒಬ್ಳು ಅಕ್ಕನಿಗೆ 40, ಇನ್ನೊಬ್ಳು ಅಕ್ಕನ 35, ಒಬ್ಳಿಗೆ 37, ಈಗ ಇವಳಿಗೆ 38. ಇನ್ನೊಬ್ಳಿಗೆ ಮದುವೆ ಆಗೈತಿ, ಇನ್ನೂ ಮಕ್ಕಳಾಗಿಲ್ಲ ಅವಳಿಗೆ. ಇನ್ನು ಒಬ್ಳು ಅಕ್ಕನ ನಾನು ಮದುವೆ ಮಾಡಿ ಗಂಡು ಹುಡುಕ್ಬಿಟ್ರೆ ನನಗೆ ನಿಜವಾಗ್ಲೂ ಖುಷಿ ಆಯ್ತು. ನನಗೆ ಕನ್ನಡ ಮಾತಾಡ್ತಿರಲ್ಲ, ಕನ್ನಡ ಎಲ್ಲ ಈಜೆಲ್ಲ ಹೊಡಿತೀರಾ? ಈಜೆಲ್ಲ ಹೊಡಿಯೋದು, ಆಡೋದು ಬರುತ್ತಾ? ಅವಳಿಗೆ ಆಡ್ಬೇಕು, ಅವಳಿಗೆ ಆಡೋದು ತೋರಿಸ್ಬೇಕು ಅವಳಿಗೆ. ಅವಾಗೆಲ್ಲ ಏನಂದ್ರೆ ಹಳೆ ಕಾಲದಲ್ಲಿ ಹೆಣ್ಣು ನೋಡೋಕೆ ನಾವು ಹೋದ್ರೆ ಅವ್ರು ಹೆಣ್ಣು ಆಡ್ಬೇಕಾಗಿತ್ತು. ಈಗ ಹಂಗಲ್ಲ, ಇವ್ರದ್ದು ಮಾತಾಡೋಕ್ಕೂ ಬಿಡಲ್ಲ. ಅವಾಗೆಲ್ಲ ಹಳೆ ಕಾಲದಲ್ಲಿ ಹೆಣ್ಣು ನೋಡಕ್ಕೆ ಹೋದ್ರೆ ಹೆಣ್ಣು ಆಡಬೇಕು, ನಾವು ನೋಡ್ಕೊಂಡು ಕೂತ್ಕೊಂತಿದ್ವಿ. ಈಗ ಹಂಗಲ್ಲ, ಗಂಡು ಆಡಬೇಕು, ನಾವು ನೋಡ್ಕೊಂಡು ಕೂತ್ಕೋಬೇಕು. ಯಾವುದೋ ಒಂದು ಬರಲ್ವಾ? ಒಂದು ಹಾಡು ಲೈನು ಬರಲ್ವಾ? ಒಂದೇ ಒಂದು ಲೈನು ಹಾಡೇ ಬರಲ್ವಾ? ಒಂದೇ ಹಾಡು ಬರಲ್ವಾ? ಒಂದು ಹಾಡೋಣ, ಯಾವ್ದನ ಚಿಕ್ಕದ ಲೈನು. ಅವ್ಳು ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಗಂಡವನೇ ಅಂದ್ಬಿಟ್ಟು. ಈಗ ಕರ್ಕೊಂಡು ಹೋಗ್ತೀನಿ ನಾನು. ನೋಡು, ಅಲ್ಲುಜ್ಜಿಲ್ಲ, ಬೆಳಿಗ್ಗೆಯಿಂದ ಅಷ್ಟು ಟೆನ್ಷನ್ ಆಗ್ಬಿಟ್ಟೈತೆ ನಾನು. ನಾಳೆ ಒಳಗೆ ನಾನು ಮದುವೆ ಮಾಡ್ಬೇಕು, ಅವಳಿಗೆ ತಲೆ ಕೆಟ್ಬಿಟ್ಟಿದೆ ನನಗೆ. ಅದಕ್ಕೆ ಈಗ ನೀನು ಆಯ್ತಾ? ಈಗ ಡ್ರೆಸ್ ಎಷ್ಟು ಸರ್? ಪ್ಯಾಂಟ್ ಸೈಜ್ ಎಷ್ಟು ನಿಂದು? ಪ್ಯಾಂಟ್ ಸೈಜ್ ಎಷ್ಟು? ಪ್ಯಾಂಟ್ ಸೈಜು 30, ಶರ್ಟು 28. ಮೋಸ ಮಾಡಬಾರ್ದು. ಆಮೇಲೆ ಹೇಳ್ತಾ ಇದ್ದೀನಿ ನಮ್ಮ ಅಕ್ಕನಿಗೆ 3 ಲಕ್ಷ ಇವ್ಳು ಅಡ್ವಾನ್ಸ್ ಕೊಡ್ತೀನಿ. ಮದುವೆ ಆದಮೇಲೆ ಸಾಯಂಕಾಲನೇ ತಾಳಿ ಕಟ್ಟಿ ಮನೆಗೆ ಹೋಗಿ ನಿಮ್ಮ ಮನೆ ಕರ್ಕೊಂಡು ಹೋಯ್ತಲ್ಲ, 3 ಲಕ್ಷ ಅಲ್ಲೇ ಕ್ಯಾಶ್. ಓಕೆನಾ? ಜಗಳ ನಮ್ಮ ಮನೆಯವ್ರು ಕೇಳಬೇಕು. ನಿಮ್ಮ ಮನೆಯವ್ರಿಗೆ ಯಾರು ಕೇಳಬೇಕು? ನಿಮ್ಮ ಅತ್ತೆ ಯಾರವ್ರೆ? ಮದುವೆ ಆಗಿಲ್ಲ ಅಂದೆ? ತಾಯಿ. ನಮ್ಮ ತಂದೆಯರಿಲ್ಲ, ನಮ್ಮ ತಂದೆಯವ್ರ ತಂಗಿ ಕೇಳಬೇಕಾ? ಅತ್ತೆ ಅಂದ್ರೆ ನಾನು ನಿಮ್ಮ ಹೆಂಡತಿಯವ್ರ ಅಮ್ಮ ಅನ್ಕೊಂಡ್ಬಿಟ್ಟೆ. ಮದುವೆ ಆಗಿಲ್ಲ ತಾನೇ? ಎಷ್ಟು ವಯಸ್ಸು ಇವಾಗ? ನನಗೇನು ಗೊತ್ತಾ, 28ಇಂದ 35 ವಯಸ್ಸು ಒಳಗಡೆ ಇರ್ಬೇಕು ನನಗೆ ಹುಡುಗ. ನಿಂಗೆ ಎಷ್ಟು ವಯಸ್ಸು ಇವಾಗ? 25. ಕಾಣಿಸಲ್ಲ ಹಂಗೆ ನೀನು. ನೀನು ನೋಡಿದ್ರೆ ಒಂದು 50-45 ದಾಟ್ದಂಗೆ ಇದೆಯಾ, ಬಟ್ 25 ಪರವಾಗಿಲ್ಲ. ನನಗೆ ಈ ಥರನೇ ಬೇಕು, ಸಾಕು, ಪರವಾಗಿಲ್ಲ. ನಮ್ಮ ಅಕ್ಕನಿಗೆ 35, ಪರವಾಗಿಲ್ವಾ? ತೊಂದರೆ ಇಲ್ಲ ತಾನೇ? ಏನು ಇವಾಗ ಐಶ್ವರ್ಯ ರಾಯ್ ದೊಡ್ಡವಳು, ಅಭಿಷೇಕ್ ಬಚ್ಚನ್ ಚಿಕ್ಕವನು ಅಲ್ವಾ? ಏನು ಬೇಕಾದ್ರೆ ಆಗ್ಬೋದು. ಫೋನ್ ಮಾಡ್ತೀನಿ.
ಅಕ್ಕ ಏನು ಮಾಡ್ತಾ ಇದ್ಯಾ ಅಕ್ಕ? ಗಂಡು ಸಿಕ್ಕಿದ್ರಕ್ಕ? ಚೆನ್ನಾಗವ್ರೆ. ಹಾಂ ಚೆನ್ನಾಗವ್ರೆ. ಹೈಟ್ ಎಷ್ಟಣ್ಣ? 5.5. 6 ಅಡಿ. ನೋಡೋಕ್ಕೆ ಬರೀ 5 ಅಡಿ ಥರ ಕಾಣಿಸ್ತಾರೆ. 6 ಅಡಿ ಅವರೇ. ಚೆನ್ನಾಗವ್ರು ನೋಡೋಕ್ಕೆ. ಸ್ವಲ್ಪ ಕಪ್ಪುಗೆ ಏನಂದರೆ ಬಿಸಿಲು ಕುಂತ್ಕೊಂಡಿರ್ತಾರೆ. ಕೆಲಸನಾ? ಕೆಲಸ ಏನು ಮಾಡ್ತಾರೆ? ಕೆಲಸ. ಹಾಂ, ಬೇರೆ ಏನಾದರೂ ಹೇಳು. ಸಾಫ್ಟ್ವೇರು ಮತ್ತೆ ಬೇರೆ ಏನು ಹೇಳ್ತೀಯ? ಅದ್ಬಿಟ್ಟು ಬೇರೆ ಕೆಲಸ ಹೇಳ್ಬೇಕು. ಅದ್ಬಿಟ್ಟು ಬೇರೆ ಏನಾದರೂ ಹೇಳು. ನಂಗೆ ಸುಳ್ಳು ಹೇಳಕ್ ಬರಲ್ಲ. ಸುಳ್ಳು ಹೇಳಕ್ ಬರಲ್ವಾ? ಏನು ಮಾಡೋದೀಗ? ಅಕ್ಕ ಇದು ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ಅಲ್ಲಿ ಮೊನ್ನೆ ಗಲಾಟೆ ಆಗೋಯ್ತಲ್ಲ, ಅದಕ್ಕೆ ಇಲ್ಲಿ ಇಂಡಿಯಾಗೆ ಬಂದ್ಬಿಟ್ಟವ್ರು ವಾಪಸ್ಸು. ಚೆನ್ನಾಗವ್ರಕ್ಕ ಭಾವ ನೋಡೋಕ್ಕೆ. ಸಖತ್ತಾಗವ್ರೆ ಭಾವ. ಹಾಡು ಆಡ್ತಾರೆ. ಬಟ್ ಈಗ ಅಲ್ಲಿ ಅಮೇರಿಕಾಗೆ ಹೋಗ್ಮೇಲೆ ಸ್ವಲ್ಪ ಬರೀ ಇಂಗ್ಲೀಷ್ ಜಾಸ್ತಿ, ಕನ್ನಡ ಮಾತಾಡ್ತಾರೆ, ಇಂಗ್ಲೀಷ್ ಜಾಸ್ತಿ. ಹೊಸ ವರ್ಷಕ್ಕಂತೆ ಬಂದಿರೋದಿಲ್ಲಿ ಪಾರ್ಟಿ ಮಾಡೋಕ್ಕೆ. ಹ್ಞೂ ಅಕ್ಕ. ಇವಾಗ ಕಳಿಸ್ತೀನಕ್ಕ ಫೋಟೋ. ಫೋಟೋ ಕಳಿಸ್ತೀನಿ. ಫೋಟೋ ನಿಂತ್ಕೊಳ್ಳೋಣ ನೀನು. ಫೋಟೋ ಈ ಕಡೆ ತಿರುಗಿ ಸ್ಮೈಲ್ ಕೊಡು. ಹಿಂಗಿಟ್ಕೊ ತಲೆ ಸೈಡ್ ಸ್ಟೈಲಾಗಿ ನಿಂತ್ಕೋ. ಸ್ವಲ್ಪ ನಗು ಥರ ಇರೋ ಸ್ವಲ್ಪ. ಹಿಂಗೆ ಮಾಡು. ಇವೆಲ್ಲ ಮಾಡ್ತಾರಲ್ಲ ಕೈಗಳೆಲ್ಲ ಹಿಂಗೆ ಇದೆಲ್ಲ ಒಂಥರ ಏನೋ ಮಾಡ್ತಾರಲ್ಲ ಫೋಟೋ ತೆಗಿ. ಓಕೆ. ಇನ್ನೊಂದು ಬೇರೆ ಥರ ಏನಾದರೂ ಈ ಕಡೆ ನೋಡ್ತಾರೆ. ಸೂರ್ಯನ ನೋಡ್ಸೋ ಥರ. ಓಕೆ ಅಕ್ಕ, ವಾಟ್ಸಪ್ಪಿಗೆ ಬಂತು ನೋಡು ಫೋಟೋ. ವಾಟ್ಸಪ್ಪಿಗೆ ಕಳಿಸಿದ್ದೀನಿ ನೋಡು. ಹಾಂ, ಇಷ್ಟ ಆಯ್ತಾ? ಹ್ಞೂ ಅಕ್ಕ, ಕರ್ಕೊಂಬರ್ತೀನಿ ಇವಾಗ. ಬರ್ತೀನಿ. ಓಲಾ ಬುಕ್ ಮಾಡಿಬಿಡ್ತೀನಿ. ಹಾಂ, ಓಲಾ ಕರ್ಕೊಂಬರ್ತೀನಿ ಇರು ಮನೆಗೆ. ಸೀರೆ ಉಟ್ಕೋಬೇಕಾ ಜೀನ್ಸ್ ಹಾಕೋತೀಯ? 1 ನಿಮಿಷ ಕೇಳ್ತೀನಿ ಭಾವನಿಗೆ ಏನು ಇಷ್ಟನಾ ಅದು? ಅವ್ರು ಸೀರೆ ಉಟ್ಕೋಬೇಕಾ ಜೀನ್ಸ್ ಟಿ ಶರ್ಟ್ ಹಾಕೊಳ್ಳಿ? ಏನು ಹಾಕೋಬೇಕು ಅವಳು? ನಿನಗೆ ಯಾವ್ದು ಇಷ್ಟ ಅದನ್ನ ಹೇಳು ಬಾವಾ. ಸೀರೆ ಉಟ್ಕೊಂತೇಳ? ಜೀನ್ಸ್ ಟಾಪ್ ಹಾಕೋದವಳು ಜಾಸ್ತಿ ಬೇಡವಾ? ಜೀನ್ಸ್ ಹಾಕೋಬೇಕಾ ಟಾಪ್ ಹಾಕೋಬೇಕು ಅವಳು? ಯಾವ್ದನ್ನ ಹಾಕೊಳ್ಳ ಅಕ್ಕ? ಯಾವ್ದನ್ನ ಹಾಕೋ? ಭಾವನ್ ಯಾವ್ದು ಹಾಕಿದ್ರು ಇಷ್ಟ? ಹ್ಞೂ ಅಕ್ಕ, ಸರಿ. ಹಾಂ, ಓಕೆ ಅಕ್ಕ. ಸೀರೆ ಅಂತ ಉಟ್ಕೋ. ಕೆಂಪುದ ಹಸಿರ್ದ? ಕಲ್ಲರ್ ಹೇಳು. ಯಾವ್ದು ಉಟ್ಕೋಬೇಕು ಅದನ್ನ ಹೇಳು ಬಾವಾ. ಅಯ್ಯೋ, ಯಾವ್ದಾರ ತಗೊಳ್ಳಿ. ಭಾವನಿಗೆ ಯಾವ್ದು ಉಟ್ಕೊಂಡ್ರು ಓಕೆ ಅಂತೆ. ಸರಿ ಅಕ್ಕ, ಕರ್ಕೊಂಬರ್ತೀನಿ ಇವಾಗ. ಸರಿ ಓಕೆ ಅಕ್ಕ. ಸರಿ ಓಕೆ. ಥ್ಯಾಂಕ್ ಯು ಬಾವ. ನಿಜವಲ್ಲ ಬಾವ, ನನಗೆ ನಿಜವಲ್ಲ ಬಾವ ಸಿಗ್ತಾರೋ ಇಲ್ಲೋ, ಎಲ್ಲಿ ಜಾಸ್ತಿ ಕೇಳ್ತಾರೆ ದುಡ್ಡು ಸಿಗ್ತಾರೆ ನನಗೆ. ನಮ್ಮ ಅಕ್ಕನ ಮೋಸ ಮಾಡಬೇಡ ಅಷ್ಟೇ, ಕೇಳಿಸ್ತಾ? ಮೋಸ ಮಾಡಿದ್ರೆ ನಾನು ಸರಿ ಇರಲ್ಲ. ಆಮೇಲೆ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋಬೇಕು. ಏನು ನಮ್ಮ ಅಕ್ಕನಿಗೆ ಏನಾದ್ರು ಒಂದು ಸ್ವಲ್ಪ ಇಷ್ಟು ಪಿನ್ ಚುಚ್ಚೋಷ್ಟು ಏನಾದ್ರು ಮಾತಾಡಿದ್ರು ನಂಬ್ಕೊಂಡ್ಬಿಡ್ತಾಳೆ. ನನಗಿರೋದು ಒಬ್ಳೆ ಲಾಸ್ಟ್ ಅಕ್ಕ. ಅವಳು ಮದುವೆ ಮಾಡ್ಬಿಟ್ರೆ ಆಗೋಯ್ತು. ಮೋಸ ಮಾಡಲ್ಲ ತಾನೇ? ನೀನ್ ನಂಗೆ ತಲೆ ಕೆಡ್ಸ್ಬಿಡ. ನನ್ಗೆ ನೋಡೋ ಮೊದ್ಲ ಅಕ್ಕನ ಮೋಸ ಮಾಡ್ಬಿಟ್ಟ. ಬಾವನ್ ಸಾಯಿಸ್ಬಿಟ್ಟೆ. ಮೊದಲನೇ ಬಾವನ್ಗೆ ಸಾಯಿಸ್ಬಿಟ್ಟಿದ್ದೀನಿ. ಅವ್ನಿಗೆ ತಲೆ ಹೊಡೆದ್ಬಿಟ್ಟೆ. ಒಂದ್ಸತಿ ಕಲ್ ತಗೊಂಡು ಅಡ್ಮಿಟ್ ಆಗೋನು ಇವಾಗ್ಲೂ ಅವನು. ನನಗೆ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳೋರ್ಬೇಕಷ್ಟೇ. ನೋಡ್ಕೊಂತೀಯಲ್ವಾ? ಏನು ಆಯ್ತು, ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅಕ್ಕನ ನೀನು, ಕೇಳಿಸ್ತಾ? ಬಾ ನಡಿ ಹೋಗೋಣ ಮನೆಗೆ. ಕರ್ಕೊಂಡು ಹೋಗ್ತೀನಿ ಬಾ ನಮ್ಮ ಮನೆಗೆ. ಇಲ್ಲೇ ಅಪಾರ್ಟ್ಮೆಂಟ್ ಅಲ್ಲಿ ನಡಿ. ಬತ್ತಿ ಹೋಗಿ ಸಾಯಂಕಾಲ. ಇವಾಗ ಬರ್ಬೇಕಷ್ಟೇ, ಆಮೇಲಲ್ಲ. ನಾನು ಯಾವಾಗ ಹೇಳ್ದೆ ಬಾ ಅಂತ, ಇವಾಗ ಬಾ ಅಂದ್ರೆ ಇವಾಗ ಬರ್ಬೇಕು. ಆಮೇಲಲ್ಲ ಬಾವ ಅಂದ್ರೆ ಇವಾಗ ನೋಡ್ಬೇಕು ನೀನ್ ಅಕ್ಕನ್ ಬಂದು. ಹಿಂಗೆ ಮದುವೆ ಆಗ್ಬಿಟ್ಟು ಎಲ್ಲಾದ್ರೂ ಹೋಗಿ ಅಮೆರಿಕ ಒಳಗೆ ಸೆಟ್ಲ್ ಆಗ್ಬಿಟ್ರೆ ನಮ್ಮ ಅಕ್ಕನ್ ಯಾರು ನೋಡ್ಕೊತಾರೆ? ಆಮೇಲೆ ಬರ್ತೀನಿ ಅಂದ್ಬಿಟ್ಟು. ಸರಿ ಇಲ್ಲ. ಮೊದ್ಲೇ ಹುಚ್ಚ ಅಂದ್ಬಿಟ್ಟು ನನಗೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು ನನಗೆ. ಯಾರನ್ನ ಕೂಗ್ಲಿ ನಿಂದೇಳು. ನಿಂತ್ಕೊಂಡ್ ಮಾತಾಡ್ಬೇಕು. ಭಾವ ಅಂದ್ಮೇಲೆ ಹೆಂಗಿರ್ಬೇಕು ನೀನು? ನಮ್ ಭಾವ ನೀನು. ಭಾವ ನಿಂತ್ಕೊಂಡ್ ಮಾತಾಡ್ ಭಾವ. ನಮ್ಮ ಅಕ್ಕನ ಗಂಡ ನೀನ್ ನೋಡ್ದ್ಯಾ? ಇವಾಗ ಇನ್ನು ಮದುವೆ ಆಗಿಲ್ಲ ಏನಿಲ್ಲ, ಆಗ್ಲೇ ನೀನ್ ಯಾರು ಅಂತ ಕೇಳ್ತೀಯ? ಬಾವ ಎಲ್ಲೋ ಒಂದೇ ನಿಮಿಷ ಬಾವ.
ಬಾಬಾ ಬಾಬಾ ಸಿಗಲ್ಲ ಅಲ್ಲಿ ಪ್ರೇಮ್ಗೆ ಬಾಯಿಲಿ ಬಾಬಾ. ಅಣ್ಣ ಒಂದ್ ನಿಮಿಷ ಬಾರಣ್ಣ ಇಲ್ಲಿ. ನಮ್ ಬಾಬಾ ನೋಡ ಬಾರಣ್ಣ ಇಲ್ಲಿ. ನಮ್ ಬಾಬಾ ನೋಡ ಬಾರಣ್ಣ, ನೀನೇ ಬಾರಣ್ಣ, ಯಾರಾದ್ರೂ ಒಬ್ರು ಬರ್ರಿ ನೋಡೋಣ. ಇನ್ನೂ ಮದ್ವೆ ಇಲ್ಲ, ಮಕ್ಕಳಿಲ್ಲ. ನಮ್ ಬಾಬಾ ಒಪ್ಕೊಂಡವ್ರೆ. ಆಗ್ಲೇ ನೀನ್ ಯಾರು ಅಂತ ಕೇಳ್ತಾರ ನನ್ಗೆ. ಇನ್ನೂ ಮದ್ವೆ ಆಗಿಲ್ಲ. ಏನು ಅತ್ತೆ ಅಂದ್ರೆ ನಮ್ಮ ತಂದೆಯವರು ತಂಗಿ ಅತ್ತೆ ಅಂತಾರೆ. ಹೆಂಡತಿಯವ್ರ ಅಮ್ಮ ಅಲ್ವಾ ಅತ್ತೆ ಆಗೋದು. ಮದ್ವೆ ಆಗಿಲ್ಲ ಅಂದ್ರೆ ನಮ್ಮ ಅಕ್ಕನ ಮದ್ವೆ ಆಯ್ತೀನಿ ಅಂದ್ರು 5ನೇವಳನ್ನ. ಈಗ ನೋಡಿದ್ರೆ ಯಾರ ನೀನು ಹೋಗಲ್ಲೇ ಅಂತವ್ರೆ ನನಗೆ. ಇನ್ನು ಮದ್ವೆ ಆಗಿಲ್ಲ, ನಮ್ಮ ಅಕ್ಕನ್ ಕೊಟ್ಟಿಲ್ಲ. ನಾಳೆ ಮದ್ವೆ ಆದ್ಮೇಲೆ ನೀನ್ ಯಾರು ಅಂತ ನನಗೆ ನಮ್ಮ ಅಕ್ಕನ್ ನೋಡಕ್ ಬಿಡ್ಲಿಲ್ಲ ಅಂದ್ರೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಆಲ್ರೆಡಿ. 3 ಲಕ್ಷ ರೂಪಾಯಿ ಫೋನ್ ಪೇ. 3 ಲಕ್ಷ ಈಗ ಫೋನ್ ಪೇಗೆ ಹಾಕ್ಲಿಲ್ವಾ ನಿಂಗೆ? ಮತ್ತೆ ಯಾರ್ಗ ಹಾಕಿಸ್ದೆ ನೀನ್ ಇವಾಗ ದುಡ್ಡು? ಅತ್ತೆ ಅಂದ್ರೆ ಯಾರು ಕೇಳಿ? ಅಲ್ಲಿ ಕೆಂಪಮ್ಮರು ನಾವು ಅವಾಗ್ಲೇ ಬಿಳಿ ಆಯ್ತು ಬಿಡಿ ಸರ್. ದಯವಿಟ್ಟು ನಮ್ ಜಗಳ, ನಮ್ಮ ಅಕ್ಕ ನಮ್ಮ ಬಾವ ದಯವಿಟ್ಟು ತೊಂದರೆ ಕೊಡ್ಬೇಡಿ. ಬಾಬಾ ನಡಿ ಬಾಬಾ ಹೋಗೋಣ. ಬರಲ್ವಾ ಬಾಬಾ? ಬತ್ತಿಯೋ ಬರಲ್ವಾ? ಸರಿ ಓಲಿಯರು ತೋರಿಸ್ತೀನಿ ನಮ್ಮ ಅಕ್ಕನ. ನೋಡಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮ್ ಸೂಪರ್ ಕುರಿ ಅಂತ. ಬಾಬಾ ಬಾಬಾ ಟೆನ್ಷನ್ ಆಗ್ಬಿಟ್ರು. ಬಾಬಾ ಹಾಕ್ಬಿಟ್ರೆ ಎಣ್ಣೆಲ್ಲ ಹಿಡ್ಬಿಡ್ತಾನ ಬಾಬುಗೆ. ಸೂಪರ್ ಕುರಿ ಒಳ್ಳೆ ಬಾವನಪ್ಪ ನಮ್ದು. ಥ್ಯಾಂಕ್ ಯು. ಓಕೆ ಬ್ರದರ್. ಹಾಯ್ ನಮಸ್ಕಾರ.